ನಮಸ್ಕಾರ ವೀಕ್ಷಕರೇ, 21 ಜುಲೈ 2024 ರವಿವಾರ. ಈ ದಿನದ ಮೇಷದಿಂದ ಮೀನರಾಶಿಯವರೆಗಿನ ಎಲ್ಲ ರಾಶಿಗಳ ಭವಿಷ್ಯವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಹುಟ್ಟುದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರಾ, ಯಾರ್ಯಾರು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದಾರಾ ಅವರಿಗೆಲ್ಲರಿಗೂ ಶುಭಾಶಯವನ್ನು ತಿಳಿಸುತ್ತಾ ಬನ್ನಿ ಮೇಷರಾಶಿಯ ಭವಿಷ್ಯವನ್ನು ಇವತ್ತು ತಿಳಿಯೋಣ. ಮೇಷರಾಶಿಯವರಿಗೆ ಕೆಲಸದ ವಿಷಯದಲ್ಲಿ ಈ ದಿನ ಉತ್ತಮವಾಗಿದೆ. ಕಚೇರಿಯಲ್ಲಿ ನೀವು ಯಾವುದೇ ಕಷ್ಟಕರವಾದ ಕೆಲಸವನ್ನು ಬಹಳ ಸುಲಭವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಕೆಲಸವನ್ನು ಮೇಲಾಧಿಕಾರಿಗಳು ಅಥವಾ ನಿಮ್ಮ ಬಾಸ್ ಇವತ್ತು ಮೆಚ್ಚಿಕೊಳ್ಳುತ್ತಾರೆ. ನಿಮಗೆ ಶಬಾಷ್ಗಿರಿಯನ್ನು ಅವರು ಕೊಡುತ್ತಾರೆ. ವ್ಯಾಪಾರಿಗಳಿಗೆ ಅಪೇಕ್ಷಿತ ಲಾಭ ದೊರೆಯಲಿದೆ. ಕುಟುಂಬ ಜೀವನದಲ್ಲಿ ಪರಿಸ್ಥಿತಿಗಳು ಉತ್ತಮವಾಗಿ ಇರುತ್ತದೆ. ಏನೂ ತೊಂದರೆ ಇಲ್ಲ. ಕುಟುಂಬದಲ್ಲಿ ಇವತ್ತು ಸಂತೋಷದ ಹಾಗೂ ಮಕ್ಕಳಿಂದ ನಿಮಗೆ ಸಿಹಿ ಸುದ್ದಿ ದೊರೆಯುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ. ವ್ಯಾಪಾರದ ಹರಿವು ಒಳ್ಳೆಯದಾಗಿದೆ. ಹಣ ಕೂಡ ಹೆಚ್ಚಾಗಿ ಇವತ್ತು ನಿಮ್ಮ ಹತ್ತಿರ ಕೈಯಲ್ಲಿ ಸೇರಲಿದೆ. ಆರೋಗ್ಯದ ವಿಷಯದಲ್ಲಿ ಈ ದಿನ ಉತ್ತಮವಾಗಿರಲಿದೆ. ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿ ಬೇಡ. ಅದು ಆರೋಗ್ಯದ ವಿಷಯದಲ್ಲಿ ಚೆನ್ನಾಗಿದೆ ಅಂತ. ಇಷ್ಟು ಈ ವಿಷಯದಲ್ಲಿ ಇವತ್ತು ನಿಮಗೆ ಭವಿಷ್ಯ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸಾಧಾರಣ ದಿನವಾದರೂ ನಿಮ್ಮ ಇವತ್ತು ದಿನ ಒಳ್ಳೆಯದಾಗಿದೆ. ಅದೃಷ್ಟದ ಸಂಖ್ಯೆ 23. ಅದೃಷ್ಟದ ಬಣ್ಣ ಬಿಳಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಪ್ರೇಮಿಗಳಿಗೆ ಈ ದಿನ ಅನುಕೂಲಕರವಾಗಿರಲಿದೆ. ಯಾವುದೇ ಅಡೆತಡೆ ಅಥವಾ ಜಗಳ ನಿಮ್ಮಲ್ಲಿ ಇರೋದಿಲ್ಲ. ಕೆಲಸ ಸಂಬಂಧಿತ ಪ್ರಯತ್ನಗಳಲ್ಲಿ ಯಶಸ್ಸು ದೊರೆಯಲಿದೆ. ಇಂಟರ್ವ್ಯೂ ಅಥವಾ ಕಂಪನಿಯಲ್ಲಿ ನಿಮಗೆ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ದೊರೆಯಲಿದೆ. ಇಂದು ನೀವು ತುಂಬ ಧನಾತ್ಮಕವಾಗಿ ಇರುತ್ತೀರಿ. ಯಾವುದೇ ಕೆಟ್ಟ ಶಕ್ತಿಗಳಿಂದ ಅಥವಾ ಕೆಟ್ಟ ಪ್ರೇತ ಕಾಟದಿಂದ ನಿಮಗೆ ಇರುವುದಿಲ್ಲ. ಯಾವುದೇ ಟೆನ್ಷನ್ ಇಲ್ಲ. ನೀವು ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡುವ ಕನಸು ಹೊಂದಿದರೆ ನೀವು ಉತ್ತಮ ಅವಕಾಶವನ್ನು ಕಂಪನಿಗಳಲ್ಲಿ ಪಡೆಯಬಹುದು. ಯಾವುದೇ ಕಾರಣಕ್ಕೆ ಇವತ್ತಿನ ಇಂಟರ್ವ್ಯೂವನ್ನು ಮಿಸ್ ಮಾಡಬೇಡಿ. ಇಂಟರ್ವ್ಯೂ ಮಿಸ್ ಮಾಡಿದರೆ ನಾಳೆ ನೀವು ಪಶ್ಚಾತ್ತಾಪ ಪಡೆಯಬಹುದು. ಉದ್ಯೋಗಗಳು ನಿಮ್ಮ ಕಡೆಗೆ ನಿಮ್ಮ ದಿನದಲ್ಲಿ ಇವತ್ತು ಬರೆಯದಿದೆ. ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆಯ ಬಲವಾದ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಆರೋಗ್ಯ ಸ್ಥಿತಿ ಕೂಡ ಚೆನ್ನಾಗಿರುತ್ತದೆ. ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅದೃಷ್ಟದ ಸಂಖ್ಯೆ 18. ಅದೃಷ್ಟದ ಬಣ್ಣ ಹಸಿರು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಆರ್ಥಿಕ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿದೆ. ಈ ದಿನ ಕೆಲಸದ ಹೊರೆ ಹೆಚ್ಚಾಗಬಹುದು. ವ್ಯಾಪಾರಸ್ಥರು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ತಮ್ಮ ಆಪ್ತರಿಂದ ಸಲಹೆ ಪಡೆಯಬೇಕು. ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಉತ್ತಮ ಹೊಂದಾಣಿಕೆ ಇರಲಿದೆ. ಆರೋಗ್ಯದ ವಿಷಯದಲ್ಲೂ ಈ ದಿನ ಸ್ವಲ್ಪ ದುರ್ಬಲವಾಗಿರಲಿದೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. ಅಂದರೆ ಕಂಪನಿಯಲ್ಲಿ ಅಥವಾ ನೀವು ಕೆಲಸ ಮಾಡುವ ಜಾಗದಲ್ಲಿ ಬೇರೆಯವರ ಕೆಲಸ ನೀವು ಮಾಡಬೇಕಾಗುತ್ತದೆ. ವ್ಯಾಪಾರಸ್ಥರು ಇವತ್ತು ಏನು ಟೆನ್ಷನ್ ಇಲ್ಲ, ಸಾಧಾರಣ ದಿನ. ಆದರೂ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಒಂಥರ ಸಾಧಾರಣ ದಿನ ಅಂತಲೂ ಹೇಳ್ಬೋದು ವ್ಯಾಪಾರಸ್ಥರಿಗೆ. ಅದೃಷ್ಟದ ಸಂಖ್ಯೆ 4. ಅದೃಷ್ಟದ ಬಣ್ಣ ಕಡು ಹಸಿರು. ಇನ್ನು ಮುಂದಿನ ರಾಶಿ ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಉನ್ನತ ಅಧಿಕಾರಿಗಳು ಇಂದು ನಿಮ್ಮ ನೆಚ್ಚಿನ ಕೆಲಸದಲ್ಲಿ ನಿಮಗೆ ಯೋಚಿಸಬಹುದು. ಆದರೆ ನೀವು ಹ್ಯಾಂಡಲ್ ಮಾಡುವಂಥ ನಾಯಕತ್ವವನ್ನು ನಿಮಗೆ ವಹಿಸಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಇಂದು ನೀವು ನಿಮ್ಮ ಕೆಲಸವನ್ನು ಪೂರ್ಣ ಉತ್ಸಾಹವೇ ಪೂರ್ಣಗೊಳಿಸುತ್ತೀರಿ. ಯಾಕಂದರೆ ನಿಮಗೆ ಖುಷಿಯಲ್ಲಿ ಆ ಕೆಲಸ ಮಾಡುತ್ತೀರಿ. ಆದರೆ ಖುಷಿಯಿಂದ ಜಾಸ್ತಿ ಮೇಲಕ್ಕೆ ಹೋಗೋದು ಬೇಡ. ನೀವು ಉತ್ತಮ ಕೆಲಸವನ್ನು ಮಾಡಿ ನಿಮ್ಮ ಬಾಸ್ನ ಮೆಚ್ಚುಗೆಗೆ ಪಾತ್ರರಾಗಲು ಪ್ರಯತ್ನ ಮಾಡಿ. ವ್ಯಾಪಾರಸ್ಥರು ಇಂದು ಲಾಭ ಗಳಿಸಲು ಕಷ್ಟಪಡಬೇಕಾಗಬಹುದು. ಇದ್ದಕ್ಕಿದ್ದಂತೆ ನಿಮ್ಮ ಕೆಲಸವು ಹಾಳಾಗುವ ಸಾಧ್ಯತೆ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ತರಾತುರಿಯಲ್ಲಿ ಮತ್ತು ಭಯಭೀತರಾಗಿ ಯಾವುದೇ ಕೆಲಸವನ್ನು ಮಾಡೋದನ್ನು ತಪ್ಪಿಸಲು ನಿಮಗೆ ಸಲಹೆ ನೀಡಲಾಗುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ. ಸಂಗಾತಿಯ ನಡವಳಿಕೆಯಲ್ಲಿ ಕೆಲವು ಬದಲಾವಣೆಗಳನ್ನು ಕಾಣಬಹುದು. ನಿಮ್ಮ ಆತ್ಮೀಯರು ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆ ಎಂದು ನೀವು ಭಾವಿಸುತ್ತೀರಿ. ಆದರೆ ಅವರು ನಿಮ್ಮ ಜೊತೆ ನಿರ್ಲಕ್ಷಿಸಿದ ಭಾವನೆಯನ್ನು ಯಾವುದೇ ಕಾರಣಕ್ಕೂ ಹೊಂದಿರುವುದಿಲ್ಲ. ನಿಮ್ಮ ಸಹಾಯಕ್ಕೇ ಅವರು ಇರುತ್ತಾರೆ. ಹವಾಮಾನದ ಬದಲಾವಣೆಯಿಂದ ಆರೋಗ್ಯ ಕ್ಷೀಣಿಸಬಹುದು. ಮಳೆಯಲ್ಲಿ ನೆನೆಯೋದು ಆರೋಗ್ಯಕ್ಕೆ ಉತ್ತಮ ಅಲ್ಲ ಅಂತ ಇಲ್ಲಿ ಹೇಳಲಾಗಿದೆ. ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ಸಂಖ್ಯೆ 20. ಅದೃಷ್ಟದ ಸಮಯ ಬೆಳಿಗ್ಗೆ 10:35ರಿಂದ ಸಂಜೆ 7 ಗಂಟೆವರೆಗೆ. ಇವತ್ತಿನ ಪೂರ್ತಿ ಅದೃಷ್ಟ ನಿಮ್ಮ ಜೊತೆಗೇ ಇದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲ್ಲ. ನಿಮ್ಮ ಹೆಂಡತಿ ಅಥವಾ ನಿಮ್ಮ ಸಂಗಾತಿ ಇವತ್ತು ನಿಮ್ಮನ್ನು ಜಗಳದಲ್ಲಿಯೇ ತರಲು ಬಯಸುತ್ತಾರೆ. ಆದ್ದರಿಂದ ನಿಮ್ಮ ಮಾತು ಹಿಡಿತದಲ್ಲಿರಲಿ. ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದಿಂದಾಗಿ ನಿಮ್ಮ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯ ಬರುತ್ತದೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ವ್ಯಾಪಾರದಲ್ಲಿ ಯಶಸ್ಸು ದೊರೆಯಲಿದೆ. ಲಾಭವು ಹೆಚ್ಚಾಗಿ ದೊರೆಯಲಿದೆ.
ಆದರೆ ಆ ಲಾಭದ ಖುಷಿ ನಿಮ್ಮ ಮುಖದಲ್ಲಿ ಇವತ್ತು ಇರುವುದಿಲ್ಲ. ನಿಮ್ಮ ಸಂಸಾರದಲ್ಲಿ ಬಿರುಕು ಮೂಡಲಿದೆ. ಉದ್ಯೋಗಿಗಳಿಗೆ ಈ ದಿನವು ಸಾಮಾನ್ಯ ದಿನವಾಗಿರುತ್ತದೆ. ಹಣದ ಸ್ಥಿತಿ ಸಾಮಾನ್ಯವಾಗಿರಲಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ. ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರ ಬೇಡ. ಅದೃಷ್ಟದ ಬಣ್ಣ ಗುಲಾಬಿ. ಅದೃಷ್ಟದ ಸಂಖ್ಯೆ 35. ಅದೃಷ್ಟದ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6:30. ಇನ್ನು ಮುಂದಿನ ರಾಶಿ ಬಂದು ಕನ್ಯಾ ರಾಶಿ. ಕನ್ಯಾ ರಾಶಿಯ ಪ್ರೇಮಿಗಳಿಗೆ ಇಂದು ಅನುಕೂಲಕರವಾಗಿ ಇದೆ. ವೈವಾಹಿಕ ಜೀವನದಲ್ಲಿ ಖುಷಿ ಇರಲಿದೆ. ಬಾಸ್ ನಿಮಗೆ ಕಚೇರಿಯಲ್ಲಿ ಕೆಲವು ಜವಾಬ್ದಾರಿಯುತ ಕೆಲಸವನ್ನು ವಹಿಸಿಕೊಟ್ಟಿದ್ದರೆ ನೀವು ಅದನ್ನು ಸಮಯಕ್ಕೆ ಸಂಪೂರ್ಣವಾಗಿ ಮಾಡಲು ಸಲಹೆ ನೀಡಲಾಗುತ್ತದೆ. ಆದ್ದರಿಂದ ಅವರು ಕೊಟ್ಟ ಸಲಹೆಯ ಸಮಯವನ್ನು ನೀವು ಸದುಪಯೋಗ ಮಾಡಿಕೊಳ್ಳಬೇಕಾಗುತ್ತೆ. ನಿರ್ಲಕ್ಷ್ಯ ಮಾಡಬೇಡಿ. ಇಂದು ಉದ್ಯಮಿಗಳು ತಮ್ಮ ಕೆಲಸದ ಕಡೆ ಅಧಿಕ ಗಮನ ನೀಡಬೇಕಾಗಿದೆ. ಹಣದ ಕೊರತೆಯಿಂದ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಶಾಪಿಂಗ್ಗೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಅಲ್ಲಿ ನಿಮಗೆ ಮರ್ಯಾದೆ ಹೋಗುವಂಥ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಸಾಕಷ್ಟು ನೀರು ಕುಡಿದರೆ ಒಳ್ಳೆಯದು. ಕಿಡ್ನಿಯ ಆರೋಗ್ಯ ಹೆಚ್ಚಾಗಿ ಕಂಡುಬರುವಂಥ ಸಾಧ್ಯತೆ ಇದೆ. ಅದೃಷ್ಟದ ಬಣ್ಣ ಕಿತ್ತಳೆ. ಅದೃಷ್ಟದ ಸಂಖ್ಯೆ 13. ಒಳ್ಳೆಯ ಸಮಯ ಅಂದರೆ ಅದೃಷ್ಟದ ಸಮಯ ಸಂಜೆ 4ರಿಂದ ಸಂಜೆ 5:30ವರೆಗೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಕಚೇರಿಯಲ್ಲಿ ಬಾಕಿ ಉಳಿದ ಕೆಲಸವನ್ನು ಹಿಂದೆ ಪೂರ್ಣಗೊಳಿಸಬೇಕು. ಯಾವುದೇ ಕಾರಣಕ್ಕೂ ಪೆಂಡಿಂಗ್ ಇಡಬೇಡಿ. ನಾಳೆ ಎಂದರೆ ನಿಮ್ಮ ತೊಂದರೆ ಪಡಬೇಕಾಗಿತ್ತು. ವ್ಯಾಪಾರಸ್ಥರು ಹಣದ ವಿಷಯದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ಮಾಡಬಾರದು. ಇಲ್ಲದಿದ್ದರೆ ಹಣದ ನಷ್ಟ ಅನುಭವಿಸಬಹುದು. ಯಾವುದೇ ಕಾರಣಕ್ಕೂ ನಿಮ್ಮ ಕಂಪನಿ ಅಥವಾ ನಿಮ್ಮ ಅಂಗಡಿ ಏನೇ ಇದ್ದರೂ ನೀವೇ ಇವತ್ತು ಸ್ವತಃವಾಗಿ ಹ್ಯಾಂಡಲ್ ಮಾಡಿದರೆ ಒಳ್ಳೆಯದು. ನೌಕರರ ಕೈಗೆ ಅಥವಾ ನಿಮ್ಮ ಅಂಗಡಿಯಲ್ಲಿ ಕೆಲಸ ಮಾಡುವವರ ಕೈಯಲ್ಲಿ ಬಿಟ್ಟು ಹೋಗಬೇಡಿ. ಕುಟುಂಬದ ಜೀವನದಲ್ಲಿ ಪರಿಸ್ಥಿತಿಗಳು ಸಾಮಾನ್ಯವಾಗಿ ಇರುತ್ತವೆ. ಕೆಲಸದ ಜೊತೆಗೆ ಕುಟುಂಬದ ಕಡೆಗೆ ಸ್ವಲ್ಪ ಗಮನ ಹರಿಸಿದರೆ ಒಳ್ಳೆಯದು. ಕುಟುಂಬಸ್ಥರಿಗೆ ಇವತ್ತು ಆರೋಗ್ಯದ ಸಮಸ್ಯೆ ಕಾಡಲಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ನೀವು ಕೈ ಅಥವಾ ಪಾದಗಳಿಗೆ ಸಂಬಂಧಿಸಿದ ಸಮಸ್ಯೆಯನ್ನು ಎದುರಿಸಬಹುದು. ಕುಟುಂಬದವರಿಗೆ ಆರೋಗ್ಯದ ಸಮಸ್ಯೆ ಇದೆ. ಅದೃಷ್ಟದ ಬಣ್ಣ ಬಿಳಿ. ಅದೃಷ್ಟದ ಸಂಖ್ಯೆ 9. ಅದೃಷ್ಟದ ಸಮಯ ಮಧ್ಯಾಹ್ನ 2ರಿಂದ ಸಂಜೆ 5:30ವರೆಗೆ. ಇನ್ನು ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿ. ಈ ದಿನ ನೀವು ಮಾಡುವ ಪಯಣ ತುಂಬ ಆಹ್ಲಾದಕರವಾಗಿ ಇರುತ್ತದೆ. ವ್ಯಾಪಾರಸ್ಥರು ದೊಡ್ಡ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ. ಉದ್ಯೋಗಿಗಳೊಂದಿಗೆ ನಿಮ್ಮ ಸ್ವಂತ ಅಥವಾ ಸಣ್ಣ ಉದ್ಯಮವನ್ನು ಪ್ರಾರಂಭಿಸಲು ನೀವು ಯೋಚಿಸುತ್ತಾ ಇದ್ದರೆ ನಿಮಗೆ ಉತ್ತಮ ಅವಕಾಶ ಸಿಗುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ಸಾಮಾನ್ಯ ದಿನಕ್ಕಿಂತ ಇವತ್ತು ಉತ್ತಮವಾಗಿರುತ್ತದೆ. ಇಂದು ಖರ್ಚು ಕಡಿಮೆ ಇರಲಿದೆ. ಆರೋಗ್ಯದ ದೃಷ್ಟಿಯಿಂದ ದಿನವೂ ಏನು ತೊಂದರೆ ಇಲ್ಲ. ಆದರೂ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಿದರೆ ಒಳ್ಳೆಯದು. ಆರೋಗ್ಯದಲ್ಲಿ ಇವತ್ತು ಯೋಗ ಧ್ಯಾನ ಮಾಡಿದರೆ ಒಳ್ಳೆಯದು. ಆದರೆ ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ. ಸ್ನೇಹಿತರಿಂದ, ಸಂಬಂಧಿಕರಿಂದ ಹಾಗೂ ನಿಮ್ಮ ಕುಟುಂಬದವರಿಂದ ಕೂಡ ಬೆಂಬಲಕ್ಕೆ ಏನೂ ಕೊರತೆ ಇರುವುದಿಲ್ಲ. ಆದರೆ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಹರಿಸಿದರೆ ಒಳ್ಳೆಯದು. ಅದೃಷ್ಟದ ಬಣ್ಣ ಗಾಢ ಹಳದಿ. ಅದೃಷ್ಟ ಸಂಖ್ಯೆ 31. ಅದೃಷ್ಟದ ಸಮಯ ಬೆಳಿಗ್ಗೆ 8:15ರಿಂದ ಸಂಜೆ 6 ಗಂಟೆಯವರೆಗೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಇಂದು ಹಣದ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಶುಭವಿಲ್ಲ. ನಿಮಗೆ ಇವತ್ತು ವ್ಯಾಪಾರದಲ್ಲಿ ಲಾಸ್ ಆಗುವಂಥ ಚಾನ್ಸಸ್ ಇದೆ. ಹಣವನ್ನು ಅನಗತ್ಯವಾಗಿ ಕಳೆದುಕೊಳ್ಳುವಂಥದ್ದು ಇದೆ. ಇಂದು ನೀವು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಬಹುದು. ಇದನ್ನೆಲ್ಲವೂ ನಿಮ್ಮ ದುಂದು ವೆಚ್ಚದ ಫಲದಿಂದ ಇದನ್ನು ಅನುಭವಿಸಬೇಕಾಗುತ್ತದೆ. ಉದ್ಯಮಿಗಳು ಸ್ಥಗಿತಗೊಂಡ ಯೋಜನೆಯಲ್ಲಿ ಕೆಲಸವನ್ನು ಪುನರಾರಂಭಿಸಬಹುದು. ಆದರೆ ಇದರಲ್ಲಿ ಅಷ್ಟೇ ನಷ್ಟ ಅಥವಾ ಅಷ್ಟೇ ರಿಸ್ಕ್ ಇದೆ. ಕೆಲಸ ಮಾಡುವವರು ಉನ್ನತ ಅಧಿಕಾರಿಗಳ ಬೆಂಬಲವನ್ನು ಪಡೆಯುತ್ತಾರೆ. ಈ ದಿನ ನಿಮ್ಮ ಕೋಪ ನಿಯಂತ್ರಿಸುವುದು ಒಳ್ಳೆಯದು. ಆರೋಗ್ಯದ ವಿಷಯದಲ್ಲಿ ಇಂದು ಮಿಶ್ರ ಫಲ ಇರಲಿದೆ. ಆದ್ದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಹರಿಸಿದರೆ ಒಳ್ಳೆಯದು. ಅದೃಷ್ಟದ ಬಣ್ಣ ನೇರಳೆ. ಅದೃಷ್ಟ ಸಂಖ್ಯೆ 44. ಅದೃಷ್ಟದ ಸಮಯ ಸಂಜೆ 6 ಗಂಟೆಯಿಂದ ಸಂಜೆ 9:15 ಅಥವಾ 9:30ವರೆಗೆ ಇದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಸ್ನೇಹಿತರ ಜೊತೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಅಥವಾ ಜಗಳ ಇರಬಹುದು. ಅಥವಾ ಅವರು ನಿಮ್ಮ ಹಳೆಯ ಸ್ನೇಹಿತರೇ ಆಗಿರ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ತಾಳ್ಮೆಯಿಂದ ಮತ್ತು ನಿಮ್ಮ ಮಾತಿನ ಮೇಲೆ ನಿಗಾವಹಿಸಲು ಸ್ವಲ್ಪ ಸಲಹೆ ಇಲ್ಲಿ ನೀಡಲಾಗಿದೆ. ನೀವು ಕಚೇರಿಯಲ್ಲಿ ಸಹ ಉದ್ಯೋಗಿಗಳ ಬೆಂಬಲವನ್ನು ಪಡೆಯುತ್ತೀರಿ. ನಿಮ್ಮ ಯಾವುದೇ ಕೆಲಸದಲ್ಲಿ ಅಡಚಣೆ ಇದೆ, ಅವರ ಸಹಾಯದಿಂದ ಈ ಸಮಸ್ಯೆಯನ್ನು ಪರಿಹರಿಸಬಹುದು. ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಆರೋಗ್ಯ ಸಂಬಂಧಿಸಿದಂತೆ ಹೇಳೋದಾದರೆ ಅನಗತ್ಯ ಚಿಂತೆಯಿಂದ ದೂರವಾಗಿದ್ರಿ. ಯಾವುದೇ ಚಿಂತೆ ರಿಸ್ಕು ಬೇಡ. ಅದೃಷ್ಟದ ಬಣ್ಣ ಗುಲಾಬಿ. ಅದೃಷ್ಟ ಸಂಖ್ಯೆ 13. ಅದೃಷ್ಟದ ಸಮಯ ಸಂಜೆ 4:30ರಿಂದ ಬೆಳಿಗ್ಗೆ 1 ಗಂಟೆವರೆಗೆ. ರಾತ್ರಿ ಸಮಯದಲ್ಲಿ ಅದೃಷ್ಟವನ್ನು ಹೊಂದುವಂಥ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ಯಾವುದೇ ಪ್ರಮುಖ ಸಮಸ್ಯೆಯು ಅವರ ಜೀವನದಲ್ಲಿ ಇರೋದು ಬಗೆಹರಿಸಲ್ಪಡುತ್ತದೆ. ಹೆಚ್ಚಾಗಿ ಕೋರ್ಟು ಕಚೇರಿಯಲ್ಲಿರೋ ಕೆಲಸಗಳು ನಿಮ್ಮದು ಇವತ್ತು ಕೊನೆಯಾಗಲಿದೆ. ಆದ್ದರಿಂದ ಕೋರ್ಟು ಕಚೇರಿಯ ಕೆಲಸ
ಸ್ವಲ್ಪ ಒಳ್ಳೆಯದಾಗಿ ನೀವು ಗಮನ ಹರಿಸಿದರೆ ಒಳ್ಳೆಯದು. ಇಂದು ಕೆಲಸದ ಕಡೆ ಅಧಿಕ ಗಮನ ಕೊಡಲು ನಿರ್ವಹಿಸಲಾಗಿದೆ. ಅಂದರೆ ನಿಮಗೆ ಕೆಲಸದ ನಿರ್ವಹಣೆ ಮಾಡಲು ಸಲಹೆಯನ್ನು ನೀಡಲಾಗಿದೆ. ನೀವು ಉದ್ಯಮಿಯಾಗಿದ್ದರೆ ಇವತ್ತು ಹೆಚ್ಚಿನ ವ್ಯವಹಾರ ಮತ್ತು ನಿರ್ಧಾರವನ್ನು ತೆಗೆದುಕೊಂಡಿದ್ದರೆ ಅಥವಾ ನಿರ್ಬಂಧವನ್ನು ಕೂಡ ತೆಗೆದುಕೊಂಡರೆ ಅದನ್ನು ಕಾರ್ಯರೂಪಕ್ಕೆ ತರಲು ಇಲ್ಲಿ ಸಲಹೆ ನೀಡಲಾಗಿದೆ. ನೀವು ಇಂದು ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ಈ ಪರಿವರ್ತನೆ ಮಾಡಿದರೆ ಮಾತ್ರ ನೀವು ಉತ್ತಮ ಫಲಿತಾಂಶ ಪಡೆಯಬಹುದು. ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರಲಿದೆ. ಏನೂ ತೊಂದರೆ ಇಲ್ಲ. ಕುಟುಂಬ ಜೀವನದಲ್ಲಿ ತೊಂದರೆ ಏನೂ ಇಲ್ಲ. ನೀವು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡಿದರೆ ಒಳ್ಳೆಯದು. ಇನ್ನು ಮುಂದೆ ಹೇಳುವುದಾದರೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಇರಲಿವೆ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು. ಆದರೆ ನೀವು ಮಾತಿನ ಮೇಲೆ ನಿಗಾ ವಹಿಸಿದರೆ ಆ ಜಗಳಗಳು ದೊಡ್ಡದಾಗಿ ಇರೋದಿಲ್ಲ. ಇದಕ್ಕೆ ಏನು ತೊಂದರೆ ಇಲ್ಲ. ಅದೃಷ್ಟ ಬಣ್ಣ ಹಸಿರು, ಅದೃಷ್ಟ ಸಂಖ್ಯೆ 11, ಅದೃಷ್ಟ ಸಮಯ ಸಂಜೆ 4:40ರಿಂದ ರಾತ್ರಿ 9 ಗಂಟೆಯವರೆಗೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ಮನೆಯ ಹಿರಿಯವರ ಮಾತನ್ನು ನಿರ್ಲಕ್ಷಿಸುವ ತಪ್ಪನ್ನು ಮಾಡಬೇಡಿ. ಒಂದು ವೇಳೆ ಮಾಡಿದರೆ ನಷ್ಟ ನಿಮಗೆ ಆಗುವುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನೀವು ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ವಿದೇಶಿ ಕಂಪನಿಗಳ ಜೊತೆ ಕೆಲಸ ಮಾಡುವವರು ಇಂದು ಬಯಸಿದ ಲಾಭವನ್ನು ಪಡೆಯಬಹುದು. ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಇಂದು ಯಾವುದೇ ಕೆಲಸವನ್ನು ಆತುರದಿಂದ ಮತ್ತು ಗಾಬರಿಯಿಂದ ಮಾಡಬೇಡಿ. ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತದೆ. ಹಳೆಯ ಸ್ನೇಹಿತರು ಮತ್ತು ಹಳೆಯ ಕ್ಲಾಸ್ಮೇಟ್ಗಳು ನಿಮಗೆ ಇವತ್ತು ಭೇಟಿಯಾಗುವ ಸಾಧ್ಯತೆಗಳು ಇವೆ. ಅವರು ಭೇಟಿಯಾದಾಗ ನಿಮಗೆ ಆಶ್ಚರ್ಯ ಉಂಟಾಗಬಾರ್ದು. ಯಾಕೆಂದರೆ ಜೀವನದಲ್ಲಿ ನೀವು ಅವರನ್ನು ಹಾಕಿ ಇರುತ್ತೀರಿ. ಆದರೆ ಅವರು ಇಂದು ಉನ್ನತ ಕ್ಷೇತ್ರದಲ್ಲಿ ಅಥವಾ ಯಾವುದೋ ಒಂದು ಉನ್ನತ ಉದ್ಯೋಗದಲ್ಲಿ ಇದ್ದು ನಿಮಗೆ ಸರ್ಪ್ರೈಸ್ ಮತ್ತು ಆಶ್ಚರ್ಯವನ್ನು ಉಂಟು ಮಾಡುತ್ತಾರೆ ಅಥವಾ ನಿಮಗೆ ಆಶ್ಚರ್ಯಕರ ರೀತಿಯಲ್ಲಿ ಭೇಟಿಯಾಗುತ್ತಾರೆ. ಅವರು ನಿಮಗೆ ಸಹಾಯವನ್ನು ಕೂಡ ಮಾಡಬಹುದು. ಅದೃಷ್ಟ ಬಣ್ಣ ನೀಲಿ, ಅದೃಷ್ಟ ಸಂಖ್ಯೆ 7, ಅದೃಷ್ಟ ಸಮಯ ಮಧ್ಯಾಹ್ನ 2ರಿಂದ ರಾತ್ರಿ 10 ಗಂಟೆಯವರೆಗೆ. ಇಲ್ಲಿಗೆ ನಮ್ಮ ಈ ಭವಿಷ್ಯವಾಣಿ ಮುಗಿತು. ನಿಮ್ಮ ಭವಿಷ್ಯ ಏನಾದರೂ ನಿಜವಾಗಿದ್ದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳೊಂದಿಗೆ ನಿಮ್ಮ ದಿನವನ್ನು ಉತ್ತಮವಾಗಿರಿಸಲಿ. ಗಣೇಶ. ಓಂ ಶ್ರೀ ಗಣೇಶಾಯ ನಮಃ.